ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಕೇಳುಗರೆ, ಸರ್ವರಿಗೂ ಬರಲಿರುವ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇಂದು ಕೇಳಿ ಶಿವ ಶಿವ ಶಂಭೋ ಶಿವರಾತ್ರಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ದೇವನೂರು ಗೌಡ ಒಕ್ಕೂಟ ಬಲಮುರಿ ಇದರ ಸದಸ್ಯರಿಂದ. ಕೇಳುಗರಿಗೆ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮವನ್ನು ಶಿವಸ್ತುತಿಯೊಂದಿಗೆ ಆರಂಭಿಸುತ್ತಿದ್ದೇವೆ. ನೀಡು ಶಿವ ನೀಡದಿರೋ ಶಿವ, ನೀಡು ಶಿವ ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ, ನೀನಿತ್ತ ಕಾಯ, ನೀನಿತ್ತ ಕಾಯ, ನಿನ್ನ ಕೈಲಿ ಮಾಯ, ಆಗೋದು ಹೋಗೋದು ನಾ ಕಾಣಿನಿ, ನೀಡು ಶಿವ ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಇನ್ನು ಮಹಾಶಿವರಾತ್ರಿಯ ಕುರಿತು ಮಾಹಿತಿ ನೀಡುತ್ತಾರೆ ಕುಂದನ ಲತಾ ದಯಾನಂದ. ಮಹಾಶಿವರಾತ್ರಿ ಶಿವನು ಧ್ಯಾನದ ಮೂಲಕ ಸಾಧಿಸಬಹುದಾದ 4ನೇ ಸ್ಥಿತಿ. ನಮ್ಮ ಅಸ್ತಿತ್ವದ ಆಳಕ್ಕೆ ಹೋಗಿ ಆ ಸ್ಥಿರತೆ, ಸಮಾಧಿ ಮತ್ತು ಶಿವನ ಅನುಭವವನ್ನು ಪಡೆಯುವ ಸಾಧ್ಯತೆ ಮಹಾಶಿವರಾತ್ರಿಯಂದು ಹೆಚ್ಚಾಗಿರುತ್ತದೆ. ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ದಶಿಯಂದು ಅಥವಾ ಅಮಾವಾಸ್ಯೆಯ ಹಿಂದಿನ ರಾತ್ರಿ ಬರುವ ಮಾಸಿಕ ಶಿವರಾತ್ರಿಯ ಆಚರಣೆಯು ಅಷ್ಟೊಂದು ಸಾಮಾನ್ಯವಾಗಿ ಆಚರಿಸುವುದಿಲ್ಲ. ಆದರೆ ಮಹಾಶಿವರಾತ್ರಿ ಅಥವಾ ಶಿವನ ಮಹಾರಾತ್ರಿಯನ್ನು ವಾರ್ಷಿಕವಾಗಿ ಭಾರತೀಯ ಕ್ಯಾಲೆಂಡರ್ ಪ್ರಕಾರ ವರ್ಷದ ಅಂತಿಮ ತಿಂಗಳಾದ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುತ್ತದೆ. ಈ ರಾತ್ರಿ ನಾವು ನಮ್ಮೆಲ್ಲರೊಳಗಿನ ಶಿವತತ್ವ ಅಥವಾ ಶಿವತತ್ವವನ್ನು ಅಂಗೀಕರಿಸಿ ಆಚರಿಸುವ ರಾತ್ರಿ. ರಾತ್ರಿ ಎಂದರೆ ವಿಶ್ರಾಂತಿ ಪಡೆಯುವ ಸಮಯ. ಶಿವರಾತ್ರಿ ಎಂದರೆ ಶಿವತತ್ವದಲ್ಲಿ ವಿಶ್ರಾಂತಿ ಪಡೆಯುವ ರಾತ್ರಿ ಎಂದರ್ಥ. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಭಗವಾನ್ ಶಿವ ಮತ್ತು ಪಾರ್ವತಿಯ ವಿವಾಹ ಅಥವಾ ಶಿವನ ತಾಂಡವ ನೃತ್ಯದ ಸ್ಮರಣಾರ್ಥ ಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಭಕ್ತರು ಉಪವಾಸ, ಜಾಗರಣೆ ಎಂದರೆ ಜಾಗರವಾಗಿರುವುದು, ಎಚ್ಚರವಾಗಿರುವುದು ಎಂದರ್ಥ. ಶಿವಲಿಂಗಕ್ಕೆ ಹಾಲು, ಬಿಲ್ವಪತ್ರೆ, ಅಭಿಷೇಕ ಮತ್ತು ಓಂ ನಮಃ ಶಿವಾಯ ಮಂತ್ರ ಜಪಿಸುವ ಮೂಲಕ ಇಡೀ ರಾತ್ರಿ ಶಿವನನ್ನು ಆರಾಧಿಸುತ್ತಾರೆ. ಶಿವರಾತ್ರಿಯಂದು ಭಕ್ತರು ದಿನವಿಡೀ ಕಠಿಣ ಉಪವಾಸ ಮಾಡಿ ರಾತ್ರಿಯಿಡೀ ಜಾಗರಣೆ ಇದ್ದು ಶಿವನಾಮ ಸ್ಮರಣೆ ಮಾಡುತ್ತಾರೆ. ಶಿವನ ದೇಗುಲಗಳಲ್ಲಿ ಶಿವಲಿಂಗಕ್ಕೆ ಹಾಲು, ಮೊಸರು, ಜೇನುತುಪ್ಪ, ಹಸುವಿನ ತುಪ್ಪ ಮತ್ತು ನೀರನ್ನು ಅಭಿಷೇಕ ಮಾಡಿ ಬಿಲ್ವಪತ್ರೆಯಿಂದ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಶಿವರಾತ್ರಿಯ ರಾತ್ರಿಯಲ್ಲಿ 4 ಬಾರಿ ವಿಶೇಷ ಪೂಜೆ ಸಲ್ಲಿಸುವುದು ಅತ್ಯಂತ ಫಲಪ್ರದ ಎಂದು ನಂಬಲಾಗುತ್ತದೆ. ಇದು ಆತ್ಮಜಾಗರಣೆ
ಅಜ್ಞಾನದ ನಾಶ ಮತ್ತು ಶಿವನ ಕೃಪೆಗೆ ಪಾತ್ರರಾಗುವ ದಿನವಾಗಿದ್ದು, ಈ ದಿನದಂದು ಮಾಡಿದ ಪೂಜೆಯು ಪಾಪಗಳನ್ನು ಕಳೆದು ಶುದ್ಧತೆಯನ್ನು ನೀಡುತ್ತದೆ ಎನ್ನುತ್ತಾರೆ. ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ಶಿವರಾತ್ರಿಯಂದು ನೈಸರ್ಗಿಕ ಶಕ್ತಿಯು ಮನುಷ್ಯರಲ್ಲಿ ಹೆಚ್ಚಾಗುತ್ತದೆ. ಆದ್ದರಿಂದ ಬೆನ್ನುಮೂಳೆಯನ್ನು ನೇರವಾಗಿಟ್ಟುಕೊಂಡು ಶಿವನನ್ನು ಧ್ಯಾನ ಮಾಡುವುದರಿಂದ ಆಧ್ಯಾತ್ಮಿಕ ಉನ್ನತಿ ಸಿಗುತ್ತದೆ. ಶಿವರಾತ್ರಿಯಂದು ಫಲಾಹಾರಕ್ಕಾಗಿ ಅವಲಕ್ಕಿ, ಕೋಸಂಬರಿ, ಬಾಳೆಹಣ್ಣು ಮತ್ತು ಕರಬೂಜ ಹಣ್ಣಿನ ಪಾನಕವನ್ನು ವಿಶೇಷವಾಗಿ ಮಾಡುತ್ತಾರೆ. ಅಂದು ರಾತ್ರಿ ಪೂರ್ತಿ ದೇವಾಲಯಗಳಲ್ಲಿ ಭಜನೆ, ನಾಟಕ, ನೃತ್ಯ, ಯಕ್ಷಗಾನಗಳಂತಹ ಕಾರ್ಯಕ್ರಮಗಳಿರುತ್ತವೆ. ಕೆಲವೆಡೆ ಮಕ್ಕಳು ಶಿವನ ವೇಷಧಾರಿಗಳಾಗಿ ಶಿವನಾಮ ಜಪಿಸುತ್ತಾ ಮನೆ ಮನೆಗಳಿಗೆ ತೆರಳಿ ಹಾಡು, ನೃತ್ಯ ಪ್ರದರ್ಶನ ಮಾಡುತ್ತಾ ರಾತ್ರಿ ಕಳೆದು ಮರುದಿನ ಬೆಳಗ್ಗೆ ದೇವಾಲಯಕ್ಕೆ ತೆರಳಿ ಶಿವನಿಗೆ ಅಭಿಷೇಕ, ಪೂಜೆ ಸಲ್ಲಿಸುವರು. ಇದರಿಂದ ಮಕ್ಕಳು ರಾತ್ರಿ ನಿದ್ದೆಗೆ ಜಾರದೆ ಮನೆಯಲ್ಲಿ ಮಲಗಿದ್ದವರನ್ನು ಎಬ್ಬಿಸಿ ಅವರಿಗೂ ಮನರಂಜನೆ ನೀಡುವ ಮೂಲಕ ಶಿವರಾತ್ರಿಯನ್ನು ವಿಶೇಷ ರೀತಿಯಲ್ಲಿ ಆಚರಿಸುತ್ತಾರೆ. ಮನೆ ಮಂದಿ ನೀಡಿದ ಅಕ್ಕಿ, ಬೆಲ್ಲ, ತೆಂಗಿನಕಾಯಿಯಿಂದ ಪಾಯಸ, ನೈವೇದ್ಯ ತಯಾರಿಸಿ ಶಿವಾಲಯದಲ್ಲಿ ಅರ್ಪಿಸುತ್ತಾರೆ. ಮನೆಗಳಲ್ಲಿ ಸಿಕ್ಕಿದ ದಕ್ಷಿಣೆಯನ್ನು ಶಿವನಿಗೆ ಅರ್ಪಿಸುತ್ತಾ ಅವರದೇ ರೀತಿಯಲ್ಲಿ ಶಿವರಾತ್ರಿ ಆಚರಣೆ ಮಾಡುತ್ತಾರೆ. ಒಟ್ಟಾರೆಯಾಗಿ ಶಿವರಾತ್ರಿಯ ಜಾಗರಣೆಯು ಬಾಹ್ಯಭೋಗಗಳಿಂದ ದೂರವಿದ್ದು ಶಿವನ ಆರಾಧನೆಯ ಮೂಲಕ ಆತ್ಮಾವಲೋಕನ ಮಾಡಿಕೊಳ್ಳುವ ಮತ್ತು ದೈವಿಕ ಶಕ್ತಿಯನ್ನು ಅನುಭವಿಸುವ ಸುಸಂದರ್ಭವಾಗಿದೆ. ಈಗ ವೃಂದಗಾನದಲ್ಲಿ ಒಂದು ಜಾನಪದ ಗೀತೆ. ಹಾಲರವಿ ಬಂದೋ ನೂರೊಂದಾಲರವಿ ಬಂದೋ, ಹಾಲರವಿ ಬಂದೋ ನೂರೊಂದಾಲರವಿ ಬಂದೋ, ಹಾಲರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದೋ, ಹಾಲರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದೋ, ಹಾಲಂಬಾಡಿಂದ ವಾಲೂಗ ಮಾಡಿಕೊಂಡು, ಹಾಲಂಬಾಡಿಂದ ವಾಲೂಗ ಮಾಡಿಕೊಂಡು, ವಾಲಾಡಿಕೊಂಡು ಏಳು ಮಲೆಗೆ ಹಾಲರವಿ ಬಂದೋ, ವಾಲಾಡಿಕೊಂಡು ಏಳು ಮಲೆಗೆ ಹಾಲರವಿ ಬಂದೋ, ಹಾಲಳ್ಳ ತುಂಬಿ ಜಾಲಾದ ಕೊಳ ತುಂಬಿ, ಹಾಲಳ್ಳ ತುಂಬಿ ಜಾಲಾದ ಕೊಳ ತುಂಬಿ, ಜೋಲುತ್ತ ವಾಲುತ್ತ ಏಳು ಮಲೆಗೆ ಹಾಲರವಿ ಬಂದೋ, ಜೋಲುತ್ತ ವಾಲುತ್ತ ಏಳು ಮಲೆಗೆ ಹಾಲರವಿ ಬಂದೋ, ಸರಗೂರಿನಿಂದ ಶರಣಾರು ಬಂದಾರು, ಸರಗೂರಿನಿಂದ ಶರಣಾರು ಬಂದಾರು, ಮಜ್ಜಾಣದೊತ್ತಿಗೇಳು ಮಲೆಗೆ ಹಾಲರವಿ ಬಂದೋ, ಮಜ್ಜಾಣದೊತ್ತಿಗೇಳು ಮಲೆಗೆ ಹಾಲರವಿ ಬಂದೋ, ತಾಳು ಬೆಟ್ಟದಲ್ಲಿ ತಮಟೆಯ ಸದ್ದೇನು, ತಾಳು ಬೆಟ್ಟದಲ್ಲಿ ತಮಟೆಯ ಸದ್ದೇನು, ತಮಟೆಯ ಸದ್ದಲ್ಲಿ ಏಳು ಮಲೆಗೆ ಹಾಲರವಿ ಬಂದೋ, ತಮಟೆಯ ಸದ್ದಲ್ಲಿ ಏಳು ಮಲೆಗೆ ಹಾಲರವಿ ಬಂದೋ, ಆನೆ ದಿಂಬದಲ್ಲಿ ಆನಂದವೇ ನಮ್ಮ, ಆನೆ ದಿಂಬದಲ್ಲಿ ಆನಂದವೇ ನಮ್ಮ, ಆನಂದ ಕಾರಣ ಏಳು ಮಲೆಗೆ ಹಾಲರವಿ ಬಂದೋ, ಆನಂದ ಕಾರಣ ಏಳು ಮಲೆಗೆ ಹಾಲರವಿ ಬಂದೋ,
ಮಲೆಗೆ ಹಾಲರವಿ ಬಂದೋ, ಹಾಲರವಿ ಬಂದೋ, ಹಾಲರವಿ ಬಂದೋ. ಇನ್ನು ಶಿವರೂಪ ಮತ್ತು ನಾಮಗಳ ಕುರಿತು ತಿಳಿಸಿಕೊಡುತ್ತಾರೆ ಬಾಕಿಲನ ಮಮತಾ ಸಚಿನ್. ಶಿವ ಎಂಬ ಪದವು ಸಂಸ್ಕೃತದಿಂದ ಬಂದಿದ್ದು ಮುಖ್ಯವಾಗಿ ಶುಭದಾಯಕ, ಮಂಗಳಕರ, ಅದೃಷ್ಟ ಮತ್ತು ಸಮೃದ್ಧಿ ತರುವ ಎಂದರ್ಥ. ಇದು ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಲಯ ಎಂದರೆ ವಿನಾಶದ ದೇವತೆ, ಸರ್ವವ್ಯಾಪಿ ಮತ್ತು ಯಾವುದೂ ಅಲ್ಲ ಎಂಬುದನ್ನು ಸೂಚಿಸುತ್ತದೆ. ಶಿವ ಶಾಂತ ಮತ್ತು ತ್ಯಾಗ ಸ್ವಭಾವದವನು. ಶಬ್ದಶಾಸ್ತ್ರದ ಪ್ರಕಾರ ವಾಶಿ ಎಂದರೆ ಎಲ್ಲವನ್ನೂ ನಿಯಂತ್ರಿಸುವವನು ಎಂಬುದರ ಹಿಮ್ಮುಖ ರೂಪ ಶಿವ. ಇವನು ಹೆಸರಿಸಲಾಗದ, ಎಣಿಸಲಾಗದ ಅಥವಾ ನಮ್ಮ ಅರಿವಿಗೇ ಬಾರದ ವಿಚಿತ್ರ ಪರಿಸ್ಥಿತಿಯನ್ನು ಎದುರಿಸುವಾಗ ಬಳಸಲಾಗುತ್ತದೆ. ಶಿವನ ವಿನಾಶವು ಕೇವಲ ಅಂತ್ಯವಲ್ಲ, ಅದು ಅಜ್ಞಾನ, ಅಹಂಕಾರ ಮತ್ತು ಕೆಟ್ಟದ್ದನ್ನು ನಾಶಪಡಿಸಿ ನವೀನ ಸೃಷ್ಟಿಗೆ ದಾರಿ ಮಾಡಿಕೊಡುವ ಪ್ರಕ್ರಿಯೆಗೆ ವಿನಾಶಕ ಎಂದೂ, ಹಳೆಯದನ್ನು ತೆಗೆದು ಹೊಸದನ್ನು ತರುವ ಮೂಲಕ ಆತನು ಬದಲಾವಣೆಯನ್ನು ಸೂಚಿಸುತ್ತಾನೆ. ಇದು ಸಕಾರಾತ್ಮಕ ರೂಪಾಂತರ ಸಂಕೇತವಾಗಿದ್ದು ವಿಶ್ವದ ಪರಿವರ್ತಕ ಎಂದು ಕರೆಯಲಾಗುತ್ತದೆ. ಶಿವನ ಶಿರದ ಮೇಲಿನ ಅರ್ಧ ಚಂದ್ರನು ಸಮಯದ ನಿಯಂತ್ರಣವನ್ನು ಸೂಚಿಸುತ್ತದೆ. ಶಿವನ ತಾಂಡವ ನೃತ್ಯವು ಸೃಷ್ಟಿ ಮತ್ತು ವಿನಾಶದ ನಿರಂತರ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಇದು ಬ್ರಹ್ಮಾಂಡದ ಆವರ್ತನವನ್ನು ತೋರಿಸುತ್ತದೆ. ಶಿವನು ಯೋಗಿ, ನಟರಾಜ, ಅರ್ಧನಾರೀಶ್ವರ, ಭೈರವ ಮತ್ತು ಶಿವಲಿಂಗ ಈ ರೂಪಗಳು ವಿವಿಧ ಗುಣಗಳಾದ ಶಾಂತ, ಭಯಾನಕ ಮತ್ತು ಜ್ಞಾನದ ಸಂಕೇತಗಳಾಗಿವೆ. ಆದಿಯೋಗಿ ಎಂದರೆ ಯೋಗ ಮತ್ತು ಧ್ಯಾನದ ಮೂಲಪುರುಷ, ಶಾಂತ ಮತ್ತು ಧ್ಯಾನಸ್ಥ ರೂಪ. ನಟರಾಜ ಎಂದರೆ ವಿಶ್ವದ ಸೃಷ್ಟಿ ಮತ್ತು ವಿನಾಶದ ನೃತ್ಯವನ್ನು ಪ್ರದರ್ಶಿಸುವ ತಾಂಡವ ನೃತ್ಯಗಾರ. ಅರ್ಧನಾರೀಶ್ವರ ಎಂದರೆ ಶಿವಪಾರ್ವತಿಯರ ಸಮ್ಮಿಲನ, ಪುರುಷ ಮತ್ತು ಪ್ರಕೃತಿಯ ಸಮತೋಲನ. ಭೈರವ, ಕಾಲಭೈರವ ಎಂದರೆ ಸಮಯದ ಅಧಿಪತಿ, ದುಷ್ಟರನ್ನು ಸಂಹರಿಸುವ ಉಗ್ರರೂಪ. ಶಿವಲಿಂಗ ಎಂದರೆ ನಿರಾಕಾರ ಮತ್ತು ಸಕಾರದ ಸಂಕೇತ, ಬ್ರಹ್ಮಾಂಡದ ಶಕ್ತಿಯ ಸಂಕೇತ. ದಕ್ಷಿಣಮೂರ್ತಿ ಎಂದರೆ ಜ್ಞಾನ, ಗುರುಜ್ಞಾನವನ್ನು ಬೋಧಿಸುವ ರೂಪ. ಭೋಲೆನಾಥ ಎಂದರೆ ಭಕ್ತರಿಂದ ಸುಲಭವಾಗಿ ಸಂತೋಷ ಪಡುವ ಮುಗ್ಧ ಮತ್ತು ಕರುಣಾಮಯಿ ರೂಪ. ವೀರಭದ್ರ ಎಂದರೆ ದಕ್ಷ ಯಜ್ಞವನ್ನು ಧ್ವಂಸ ಮಾಡಿದ ಅತ್ಯಂತ ಉಗ್ರರೂಪ. ಗಂಗಾಧರ ಎಂದರೆ ಗಂಗೆಯನ್ನು ಜಡೆಯಲ್ಲಿರಿಸಿದವನು. ನೀಲಕಂಠ, ವಿಷಕಂಠ ಎಂದರೆ ವಿಷವನ್ನು ನುಂಗಿ ಗಂಟಲಲ್ಲಿ ಇರಿಸಿದವನು. ಇವುಗಳಲ್ಲದೆ ರುದ್ರ, ಅಷ್ಟಮೂರ್ತಿ, ತ್ರಿಪುರಾಂತಕ, ಈಶ್ವರ, ನಂಜುಂಡೇಶ್ವರ, ಮಹಾದೇಶ್ವರ, ನೀಲಕಂಠೇಶ್ವರ, ಮೃತ್ಯುಂಜಯ, ಮಂಜುನಾಥೇಶ್ವರ, ವಿಶ್ವನಾಥ, ತ್ರಿಲೋಚನ, ಮುಕ್ಕಣ್ಣ, ಗಂಗಾಧರ, ವಿಷಕಂಠ, ಮಹಾಕಾಲ ಹೀಗೆ ಹಲವಾರು ಹೆಸರುಗಳಿಂದ ಶಿವನನ್ನು ಆರಾಧಿಸುತ್ತಾರೆ. ಈಗ ಸಮೂಹ ಗಾನದಲ್ಲಿ ಒಂದು ಜಾನಪದ ಗೀತೆ. ಅದು ಬೆಟ್ಟ ಇದು ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಅದು ಬೆಟ್ಟ ಇದು ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ನಂದ್ಯಾಲಗಿರಿ ಬೆಟ್ಟದಿ ನಂಜುಂಡ ದಾಸ್ವಾಳ ಗಿಡ ಹುಟ್ಟಿತೋ. ನಂದ್ಯಾಲಗಿರಿ ಬೆಟ್ಟದಿ ನಂಜುಂಡ ದಾಸ್ವಾಳ ಗಿಡ ಹುಟ್ಟಿತೋ. ದಾಸ್ವಾಳ ಹೂವ ತಂದು ನಂಜುಂಡ ದಾರ್ಯಾಗ ಪೂಜೆ ಮಾಡಿ. ದಾಸ್ವಾಳ ಹೂವ ತಂದು ನಂಜುಂಡ ದಾರ್ಯಾಗ ಪೂಜೆ ಮಾಡಿ. ಅದು ಬೆಟ್ಟ ಇದು ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಸ್ವಾತಿಯ ಮಳೆ ಹೊಯ್ಯಿತೋ, ನಂಜುಂಡ ಸಂಪಂಗಿ ಕೆರೆ ತುಂಬಿತೋ. ಸ್ವಾತಿಯ ಮಳೆ ಹೊಯ್ಯಿತೋ, ನಂಜುಂಡ ಸಂಪಂಗಿ ಕೆರೆ ತುಂಬಿತೋ.
ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತನೆಲ್ಲ ಬಿತ್ತಿ. ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತನೆಲ್ಲ ಬಿತ್ತಿ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಸಾಲ್ ಹಿಡಿದು ಕಬ್ಬ ನೆಟ್ಟು ನಂಜುಂಡ ಮುಂಬಿಡಿದು ನೀರ ಕೊಟ್ಟು. ಸಾಲ್ ಹಿಡಿದು ಕಬ್ಬ ನೆಟ್ಟು ನಂಜುಂಡ ಮುಂಬಿಡಿದು ನೀರ ಕೊಟ್ಟು. ಜಲ ನೋಡಿ ಬಾವಿ ತೆಗೆಯೋ ನಂಜುಂಡ ಕುಲ ನೋಡಿ ಹೆಣ್ಣ ತೆಗೆಯೋ. ಜಲ ನೋಡಿ ಬಾವಿ ತೆಗೆಯೋ ನಂಜುಂಡ ಕುಲ ನೋಡಿ ಹೆಣ್ಣ ತೆಗೆಯೋ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಮೂಡಾಲ ಸೀಮೆಯವನೇ ನಂಜುಂಡ ಮುತ್ತಿನ ಹಾರದವನೇ. ಮೂಡಾಲ ಸೀಮೆಯವನೇ ನಂಜುಂಡ ಮುತ್ತಿನ ಹಾರದವನೇ. ಬಡಗಾಲ ಸೀಮೆಯವನೇ ನಂಜುಂಡ ಬಯಲಾದ ರೂಪದವನೇ. ಬಡಗಾಲ ಸೀಮೆಯವನೇ ನಂಜುಂಡ ಬಯಲಾದ ರೂಪದವನೇ, ನಂಜುಂಡ ಬಯಲಾದ ರೂಪದವನೇ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಇನ್ನು ಶಿವಲಿಂಗದ ಮಹಿಮೆಯ ಕುರಿತು ಮಾಹಿತಿ ಮೇಡತನ ರಶ್ಮಿ ಶಿವರಾಮ್ ಇವರಿಂದ. ಶಿವಲಿಂಗ ಎಂದರೆ ಬ್ರಹ್ಮಾಂಡದ ಸಂಕೇತ. ಜಗವ ಕಾಯುವ ದೇವರ ಸಂಕೇತವಾದ ಶಿವಲಿಂಗಕ್ಕೆ ವಿಶಾಲ ಅರ್ಥವಿದೆ. ಶಿವನನ್ನು ನಾವು ಲಿಂಗ ರೂಪದಲ್ಲಿ ಪೂಜಿಸುತ್ತೇವೆ. ಲಿಂಗ ಎಂದರೆ ಪರಮೇಶ್ವರನ ಸಂಕೇತ. ಶಾಶ್ವತ, ಅನಂತ, ಬ್ರಹ್ಮಾಂಡ, ನಿರಾಕಾರ ಪರಮಾತ್ಮನ ಸಂಕೇತವಾದ್ದರಿಂದ ಇದನ್ನು ಶಿವಲಿಂಗ ಎಂದು ಕರೆಯಲಾಗುತ್ತದೆ. ಶಿವನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಶಿವ ಎಂದರೆ ಅನಂತ ಎಂಬ ನಂಬಿಕೆ ಇದೆ. ವಾಸ್ತವವಾಗಿ ಲಿಂಗ ಎಂದರೆ ಗುರುತು, ಚಿಹ್ನೆ, ಸಂಕೇತ. ಈ ಜಗತ್ತು ವಸ್ತು ಮತ್ತು ಶಕ್ತಿಯಿಂದ ರೂಪುಗೊಂಡಿದೆ. ನಮ್ಮ ದೇಹ ವಸ್ತುವಾದರೆ ಆತ್ಮ ಶಕ್ತಿ. ಅಂತೆಯೇ ಶಿವ ಕೂಡ ವಸ್ತು ಮತ್ತು ಶಕ್ತಿಯ ಸಂಕೇತ. ಹೀಗಾಗಿ ಇದನ್ನು ಶಿವಲಿಂಗ ಎನ್ನುತ್ತಾರೆ. ವಿಶ್ವದ ಎಲ್ಲ ವಸ್ತು ಮತ್ತು ಶಕ್ತಿ ಶಿವಲಿಂಗದಲ್ಲಿ ಅಡಕವಾಗಿದೆ. ಹೀಗಾಗಿಯೇ ಶಿವಲಿಂಗ ಬ್ರಹ್ಮಾಂಡದ ಆಕಾರ ಪಡೆದಿದೆ. ಶಿವಲಿಂಗ ಪರಮೇಶ್ವರ ಮತ್ತು ಶಕ್ತಿ ಎಂದರೆ ಪಾರ್ವತಿಯ ಶಾಶ್ವತ ರೂಪ. ಅಂದರೆ ಪುರುಷ ಹಾಗೂ ಪ್ರಕೃತಿ ಎಂದರೆ ಸ್ತ್ರೀಯ ಸಮಾನತೆಯ ಸಂಕೇತ ಇಲ್ಲಿದೆ. ಜಗತ್ತಿನಲ್ಲಿ ಸ್ತ್ರೀ ಪುರುಷ ಇಬ್ಬರೂ ಸರಿಸಮಾನರು ಎಂಬ ಅರ್ಥವನ್ನು ಇಲ್ಲಿ ಕಾಣಬಹುದು. ಇನ್ನು ಶಿವಲಿಂಗ ತ್ರಿಮೂರ್ತಿಗಳ ಸ್ವರೂಪ ಕೂಡ ಹೌದು. ತಳಪಾಯ, ಪೀಠ ಮತ್ತು ದುಂಡಾಗಿರುವ ಆಕೃತಿ ಸೇರಿ ಶಿವಲಿಂಗ ಆಗಿರುತ್ತದೆ. ಈ ದುಂಡಾಗಿರುವ ಭಾಗವನ್ನು ಶಿವಪ್ರಾಣ ಎಂದು ಕರೆಯಲಾಗುತ್ತದೆ. ಶಿವಲಿಂಗದ 3 ಭಾಗಗಳು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರ ಸಂಕೇತ ಎಂದು ಹೇಳಲಾಗುತ್ತದೆ. ಜ್ಯೋತಿರ್ಲಿಂಗದ ಆರಾಧನೆಗೆ ಪೌರಾಣಿಕವಾಗಿ ಕಥೆಯೊಂದಿದೆ. ಪರಮಾಧಿಕಾರದ ಬಗ್ಗೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಕಲಹವೇರ್ಪಟ್ಟಾಗ ಇದನ್ನು ಪರಿಹರಿಸಲು ಶಿವ ದೈವಿಕ ಲಿಂಗ ಅಂದರೆ ಜ್ಯೋತಿಯನ್ನು ಪ್ರದರ್ಶಿಸಿದನು. ಈ ಜ್ಯೋತಿರ್ಲಿಂಗದ ಆದಿ ಮತ್ತು ಅಂತ್ಯವನ್ನು ಹುಡುಕುತ್ತಿದ್ದಾಗ ಬ್ರಹ್ಮ ಮತ್ತು ವಿಷ್ಣು ಶಿವನ ಪರಬ್ರಹ್ಮ ಸ್ವರೂಪದ ಜ್ಞಾನವನ್ನು ಪಡೆದರು. ಅಲ್ಲಿಂದ ಶಿವನನ್ನು ಪರಬ್ರಹ್ಮ ಎಂದು ಪರಿಗಣಿಸಿ ಜ್ಯೋತಿರ್ಲಿಂಗದ ಆರಾಧನೆ ಪ್ರಾರಂಭವಾಯಿತು ಎಂಬುದು ಪೌರಾಣಿಕ ಕಥೆ. ಪ್ರಮುಖವಾಗಿ 108 ಜ್ಯೋತಿರ್ಲಿಂಗಗಳು ಎಂಬ ನಂಬಿಕೆ ಇದ್ದು ಈಗ 12 ಜ್ಯೋತಿರ್ಲಿಂಗಗಳು ಮಾತ್ರ ಉಳಿದುಕೊಂಡು ಪವಿತ್ರ ತಾಣಗಳಾಗಿ ರೂಪುಗೊಂಡಿವೆ.
ಶಿವಲಿಂಗದ ಆಕಾರ ಮತ್ತು ಗಾತ್ರ ಬ್ರಹ್ಮಾಂಡದಲ್ಲಿ ಚಲಿಸುವ ನಕ್ಷತ್ರ ಪುಂಜದಂತೆಯೇ ಮತ್ತು ಜೀವ ಅಸ್ತಿತ್ವದಲ್ಲಿರಬಹುದಾದ ವಸ್ತುಗಳಂತೆಯೇ ಇರುತ್ತವೆ. ಅಂದರೆ ತಿರುಗುವ ಭೂಮಿ ಅಥವಾ ಅನಂತ ಬ್ರಹ್ಮಾಂಡದ ಸಂಕೇತ ಇದಾಗಿದೆ. ವಾಯುಪುರಾಣದ ಪ್ರಕಾರ ಪ್ರಳಯ ಕಾಲದಲ್ಲಿ ಸೃಷ್ಟಿ ಯಾವುದರಲ್ಲಿ ಲೀನವಾಗುತ್ತದೆ ಮತ್ತು ಮತ್ತೆ ಸೃಷ್ಟಿ ಯಾವುದರಿಂದ ಪ್ರಕಟವಾಗುವುದೋ ಅದನ್ನು ಶಿವಲಿಂಗ ಎಂದು ಕರೆಯಲಾಗುತ್ತದೆ ಎಂದಿದೆ. ಹೀಗಾಗಿ ಈ ಪ್ರಪಂಚದ ಸಮಸ್ತ ಶಕ್ತಿ ಶಿವಲಿಂಗದ ಸಂಕೇತ ಎಂಬುದು ನಂಬಿಕೆ. ಈಗ ಒಂದು ಕವನ ವಾಚನ ಬಾಕಿಲನ ಮಮತಾ ದಿಲೀಪ್ ಇವರಿಂದ. ಕವನದ ರಚನೆ ಕಡ್ಲೇರ ತುಳಸಿ ಮೋಹನ್. ಶೀರ್ಷಿಕೆ ಮಹಾದೇವ. ಏಳುತ್ತಾ ಬೀಳುತ್ತಾ ಶಿವಶಿವ ಎನ್ನುತ್ತಾ ಬೆಟ್ಟವ ಹತ್ತುತ್ತಾ ಗಂಗೆಯ ನೆನೆಯುತ್ತಾ ಚಂದ್ರಶೇಖರನ ಮನದೊಳು ಜಪಿಸುತ್ತಾ ಲಿಂಗವ ಸುತ್ತಲೂ ಒಲಿವನು ಮುದದಿ ಮಹಾದೇವ. ಲಿಂಗವ ಸುತ್ತಲೂ ಒಲಿವನು ಮುದದಿ ಮಹಾದೇವ. ಅಂದವೂ ಇಲ್ಲ ಅಲಂಕಾರವೂ ಇಲ್ಲ, ಗಂಧ ಸುಗಂಧದ ಪುಷ್ಪಗಳಿಲ್ಲ, ವಜ್ರಾಭರಣ ಮೊದಲೇ ಇಲ್ಲ, ಬಣ್ಣದ ಜರಿಯ ಅಂಗಿಯೂ ಇಲ್ಲ, ಚರ್ಮದ ಹೊದಿಕೆ ನಾಗಾಭರಣ ಭಸ್ಮದ ಲೇಪವೇ ಶಿವನಿಗೆ ಎಲ್ಲ. ಚರ್ಮದ ಹೊದಿಕೆ ನಾಗಾಭರಣ ಭಸ್ಮದ ಲೇಪವೇ ಶಿವನಿಗೆ ಎಲ್ಲ. ಸೃಷ್ಟಿಯ ಶ್ರುತಿಲಯ ಡಮರುಗದಲ್ಲಿ, ಸೃಷ್ಟಿಯ ಶ್ರುತಿಲಯ ಡಮರುಗದಲ್ಲಿ, ರುದ್ರ ತಾಂಡವ ನರ್ತನದಲ್ಲಿ. ಮೂರನೇ ಕಣ್ಣನು ತೆರೆದರೆ ಶಿವನು, ಸರ್ವ ವಿನಾಶವು ಜಗದಲ್ಲಿ. ಮೂರನೇ ಕಣ್ಣನು ತೆರೆದರೆ ಶಿವನು, ಸರ್ವ ವಿನಾಶವು ಜಗದಲ್ಲಿ. ಪಾರ್ವತಿ ರಮಣ ನಂಜುಂಡೇಶ್ವರ ಷಣ್ಮುಖ ಗಣಪತಿ ಜನಕನು ಶಿವನು. ಪಾರ್ವತಿ ರಮಣ ನಂಜುಂಡೇಶ್ವರ ಷಣ್ಮುಖ ಗಣಪತಿ ಜನಕನು ಶಿವನು. ತ್ರಿಶೂಲವ ಪಿಡಿದು ಲೋಕವನಾಳುವ ಪತ್ರೆಗೆ ಒಲಿವ ಲಿಂಗಪೂಜಿತ ಮಹಾದೇವ ಶಿವ ಶಿವ. ಪತ್ರೆಗೆ ಒಲಿವ ಲಿಂಗಪೂಜಿತ ಮಹಾದೇವ ಶಿವ ಶಿವ. ಇನ್ನು ಶಿವಪೂಜೆಗೆ ಬಳಸುವ ಹೂವು ಮತ್ತು ಬಿಲ್ವಪತ್ರೆಯ ಬಗ್ಗೆ ತಿಳಿಸುತ್ತಾರೆ ಪೊನ್ನಚನ ಸುಮಿತ್ರಾ ಗಣೇಶ್ ಕುಮಾರ್. ಶಿವನಿಗೆ ಅತಿ ಪ್ರಿಯವಾದ ಹೂವುಗಳಲ್ಲಿ ಧಾತುರ, ಉಮ್ಮತ್ತಿ ಹೂವು, ಬಿಳಿ ಮತ್ತು ಕೆಂಪು ಎಕ್ಕದ ಹೂವು, ತುಂಬೆ ಹೂವು, ಬಿಲ್ವಪತ್ರೆ ಪ್ರಮುಖವಾಗಿವೆ. ಇವುಗಳಲ್ಲದೆ ನಾಗಕೇಸರ, ನೀಲಕಮಲ, ಶಂಖಪುಷ್ಪ ಮತ್ತು ಮಲ್ಲಿಗೆ ಹೂವುಗಳನ್ನು ಶಿವನ ಪೂಜೆಗೆ ವಿಶೇಷವಾಗಿ ಬಳಸಲಾಗುತ್ತದೆ. ಉಮ್ಮತ್ತಿ ಹೂವು ಶಿವನು ಹಾಲಾಹಲ ಸೇವಿಸಿದಾಗ ಅವನ ಎದೆಯಿಂದ ಬಂದ ಹೂವು ಎಂದು ನಂಬಲಾಗಿದೆ. ಬಿಳಿ ಎಕ್ಕದ ಹೂವು ಮತ್ತು ತುಂಬೆ ಹೂವುಗಳು ಶಿವನಿಗೆ ಬಹಳ ಪ್ರಿಯವಾದವು. ಬಿಲ್ವಪತ್ರೆಯು ಶಿವನಿಗೆ ಅತ್ಯಂತ ಪ್ರಿಯವಾದ ಪವಿತ್ರವಾದ ತ್ರಿದಳ ಎಲೆಯಾಗಿದ್ದು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಸಂಕೇತವಾಗಿದೆ. ಇದನ್ನು ಸೋಮವಾರ ಮತ್ತು ಶಿವರಾತ್ರಿ ಎಂದು ಶಿವನಿಗೆ ಅರ್ಪಿಸಿದರೆ ವಿಶೇಷ ಪೂಜಾ ಫಲ ಮತ್ತು ಪಾಪ ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಸುವುದು ಎಂಬ ನಂಬಿಕೆ ಇದೆ. ಬಿಲ್ವಪತ್ರೆಯು ತ್ರಿಗುಣಗಳಾದ ಸತ್ವ, ರಜಸ್ ಮತ್ತು ತಮಸ್ಸುಗಳನ್ನು ಸಂಕೇತಿಸುತ್ತದೆ. ಶಿವಲಿಂಗಕ್ಕೆ ಇದನ್ನು ಅರ್ಪಿಸುವುದು ಶಿವ ಮತ್ತು ಶಕ್ತಿಯನ್ನು ಒಟ್ಟಿಗೆ ಪೂಜಿಸಿದಂತೆ. ಬಿಲ್ವಪತ್ರೆ ಮರವನ್ನು ಶ್ರೀವೃಕ್ಷ ಎಂದರೆ ಶ್ರೀಲಕ್ಷ್ಮಿ ನೆಲೆಸಿರುವ ಮರ ಎಂದು ಕರೆಯಲಾಗುತ್ತದೆ. ಇದನ್ನು ಮನೆಯಲ್ಲಿ ನೆಡುವುದರಿಂದ ಸಂಪತ್ತು, ಸಮೃದ್ಧಿ ಹೆಚ್ಚುತ್ತದೆ. ಶಿವನಿಗೆ ಬಿಲ್ವಪತ್ರೆ ಮತ್ತು ನೀರಿನಿಂದ ಅಭಿಷೇಕ ಮಾಡುವುದು ಹಾಲಾಹಲ ವಿಷವನ್ನು ತಟಸ್ಥಗೊಳಿಸಿದ ಪ್ರತೀಕವಾಗಿದೆ. ಬಿಲ್ವಪತ್ರೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರ ಎಲೆಗಳನ್ನು ಬಿಸಿ ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ಚರ್ಮದೋಷಗಳು ನಿವಾರಣೆಯಾಗುತ್ತವೆ. ಬಿಲ್ವಪತ್ರೆಯ ರಸ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸುವುದಲ್ಲದೆ ಹೊಟ್ಟೆ ನೋವು, ಅತಿಸಾರ ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗೂ ರಾಮಬಾಣ. ಇಂತಹ ಬಹುಪಯೋಗಿ ಬಿಲ್ವಪತ್ರೆ ಶಿವಪೂಜೆಗೆ ಪ್ರಾಧಾನ್ಯತೆ ಪಡೆದಿದೆ. ಈಗ ಸಮೂಹ ಗಾನದಲ್ಲಿ ಜಾನಪದ ಗೀತೆ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ
ಚೆಲ್ಲಿದರು ಮಲ್ಲಿಗೆಯ. ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಮಾಳೆಲ್ಲ ಘಮ್ಮೆಂದಿತೋ. ಮಾದಪ್ಪ ಬರುವಾಗ ಮಾಳೆಲ್ಲ ಘಮ್ಮೆಂದಿತೋ. ಮಾಳದಲ್ಲಿ ಗರುಕೆ ಚಿಗುರ್ಯಾವೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಮಾಳದಲ್ಲಿ ಗರುಕೆ ಚಿಗುರ್ಯಾವೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಸಂಪಿಗೆ ಹೂನಂಗೆ ಇಂಪಾದೋರಿನ ಪರುಸೆ. ಸಂಪಿಗೆ ಹೂನಂಗೆ ಇಂಪಾದೋನಿನ ಪರುಸೆ. ಇಂಪಾದೋನಿನ ಪರುಸೆ ಕೌದಳ್ಳಿ ಬಯಲಾಗೆ ಚೆಲ್ಲಿದರು ಮಲ್ಲಿಗೆಯ. ಇಂಪಾದೋನಿನ ಪರುಸೆ ಕೌದಳ್ಳಿ ಬಯಲಾಗೆ ಚೆಲ್ಲಿದರು ಮಲ್ಲಿಗೆಯ. ಮಲ್ಲಿ ಹೂವಿನ ಮಂಚ ಮರುಗಾದ ಮೇಲೊದಪು. ಮಲ್ಲಿ ಹೂವಿನ ಮಂಚ ಮರುಗಾದ ಮೇಲೊದಪು. ತಾವರೆ ಹೂವು ತಲೆದಿಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ತಾವರೆ ಹೂವು ತಲೆದಿಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಹೊತ್ತು ಮುಳುಗಿದರೇನು ಕತ್ತಲಾದರೇನು. ಹೊತ್ತು ಮುಳುಗಿದರೇನು ಕತ್ತಲಾದರು ಏನು. ಅಪ್ಪ ನಿನ ಪರುಸೆಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ. ಅಪ್ಪ ನಿನ ಪರುಸೆಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ. ಈ ಹಾಡಿನೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ನಿರೂಪಣೆ ಮಾಡಿದ ನಾನು ಕಡ್ಲೇರ ತುಳಸಿ ಮೋಹನ್. ವೃಂದಗಾನದಲ್ಲಿ ನನ್ನೊಂದಿಗೆ ಹಾಡಿದವರು ಮೇಡತನ ರಶ್ಮಿ ಶಿವರಾಮ್, ಕುಂದನ ಲತಾ ದಯಾನಂದ, ಬಾಕಿಲನ ಮಮತಾ ಸಚಿನ್ ಮತ್ತು ಪೊನ್ನಚನ ಸುಮಿತ್ರಾ ಗಣೇಶ್ ಕುಮಾರ್. ಸರ್ವರಿಗೂ ಶಿವರಾತ್ರಿ ಸನ್ಮಂಗಳವನ್ನುಂಟು ಮಾಡಲಿ. ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ಶಿವ ಶಿವ ಶಂಭೋ ಶಿವರಾತ್ರಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ದೇವನೂರು ಗೌಡ ಒಕ್ಕೂಟ, ಬಲಮುರಿ ಇದರ ಸದಸ್ಯರು. ಇದಾಗಿತ್ತು ಇಂದಿನ ಮಹಿಳಾ ಲೋಕ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ನಿಮ್ಮ ಭೇಟಿ ಶ್ರೋತೃಗಳೇ. ಅದುವರೆಗೆಲ್ಲರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.